ಕಲಾವಿದರಿಗೆ ಉತ್ತಮ ಸ್ಥಾನಮಾನಗಳು ಸಿಗುತ್ತಿಲ್ಲ. ಶೇಖರ ರೆಡ್ಡಿ ರಾಜೋರ್. ವೀಕ್ಷಕರೇ, ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದಲ್ಲಿ ಶ್ರೀ ವೀರೇಶ್ವರ ಹವ್ಯಾಸಿ ರಂಗ ಮಂದಿರ ಆವರಣದಲ್ಲಿ ಮಂಡಲಗಿರಿ ಗ್ರಾಮದ ಶ್ರೀ ಜಗದ್ಗುರು ತೋಂಟದಾರ್ಯ ನಾಟ್ಯ ಸಂಘ ಮಾಲಕರು ಮತ್ತು ಕಲಾವಿದರಾದ ದಿವಂಗತ ವೀರಯ್ಯ ಹಿರೇಮಠರವರ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ರವಿವಾರದಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬೆಳಗ್ಗೆ 8 ಗಂಟೆಗೆ ನಾಟಕ ಕಂಪನಿಯ ಮಾಲೀಕರಾದ ದಿವಂಗತ ವೀರಯ್ಯ ಹಿರೇಮಠ ಅವರ ಭಾವಚಿತ್ರ ಮೆರವಣಿಗೆ ಮತ್ತು ಕುಂಭ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಶ್ರೀ ವೀರೇಶ್ವರ ರಂಗ ಮಂದಿರ ಅಲ್ಲಿಯವರೆಗೂ ಮೆರವಣಿಗೆ ನೆರವೇರಿಸಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಿವೃತ್ತ ಪ್ರಾಚಾರ್ಯರು ಶೇಖರ ರೆಡ್ಡಿ ರಾಜೂರು ಮಾತನಾಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಕೀರ್ತಿಯನ್ನು ಮಂಡಲಗಿರಿ ಗ್ರಾಮದ ಹೆಸರನ್ನು ರಾಜ್ಯದ ತುಂಬೆಲ್ಲ ಹರಡಿದ್ದ ಕೀರ್ತಿ ವೀರಯ್ಯ ಹಿರೇಮಠ ಅವರಿಗೆ ಸಲ್ಲುತ್ತದೆ. ಸರ್ಕಾರದಿಂದ ಪ್ರಾಮಾಣಿಕರಿಗೆ ಸಿಗಬೇಕಾದ ಉತ್ತಮ ಸ್ಥಾನಮಾನ ಸಿಗುತ್ತಿಲ್ಲ. ಇವತ್ತಿನ ಸರ್ಕಾರಗಳು, ರಾಜಕಾರಣಿಗಳು ವ್ಯವಸ್ಥೆ ಗಬ್ಬೆದ್ದು ಹೋಗಿವೆ, ಜಂಗು ಹಿಡಿದು ಹೋಗಿವೆ. ಪ್ರಭಾವಿಕರಿಗೆ, ಪ್ರತಿಭಾವಂತರಿಗೆ, ನಿಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರಿಗೆ, ಕಲಾವಿದರಿಗೆ ಉತ್ತಮ ಸ್ಥಾನಮಾನಗಳು ಸಿಗುತ್ತಿಲ್ಲ. ವೀರಯ್ಯ ಹಿರೇಮಠ ಅವರು ಶ್ರೀಮಂತರಲ್ಲ, ಉತ್ತಮ ಕಲಾವಿದರು ಮತ್ತು ಎಲ್ಲರೊಂದಿಗೆ ಸ್ನೇಹ ಬಾಂಧವ್ಯ ಹೊಂದಿದಂತಹ ವ್ಯಕ್ತಿ. ತೋಂಟದಾರ್ಯ ನಾಟ್ಯ ಸಂಘ ಸ್ಥಾಪಿಸಿ 40 ರಿಂದ 50 ಕುಟುಂಬದ ಕಲಾವಿದರ ಬದುಕಿಸಿದ ಕೀರ್ತಿ ವೀರಯ್ಯ ಅವರಿಗೆ ಸಲ್ಲುತ್ತದೆ. ಮಂಡಲಗಿರಿಯ ತೋಂಟದಾರ್ಯ ನಾಟ್ಯ ಸಂಘ ಇಡೀ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿದೆ. ಅಂತಹ ಕಲಾವಿದನ ಕೊನೆ ಬಯಕೆಯನ್ನ ಯಾವ ಸರ್ಕಾರಗಳು, ರಾಜಕಾರಣಿಗಳು ಈಡೇರಿಸಲಿಲ್ಲ. ಕಲಾವಿದರಿಗೆ ಸಿಗಬೇಕಾದ ಸೌಲಭ್ಯಗಳು ಕೊನೆಗೂ ಸಿಗಲಿಲ್ಲ. ಅಂತಹ ಮಹಾನ್ ವ್ಯಕ್ತಿಯ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅವರ ಹೆಸರು ಸವಿ ನೆನಪು ಉಳಿಯುವಂತೆ ಮಾಡಿದ ಮಂಡಲಗಿರಿ ಗ್ರಾಮದ ಗುರು ಹಿರಿಯರು ಹಾಗೂ ಕಲಾವಿದರು, ಗ್ರಾಮದ ಎಲ್ಲರೂ ಕಾರ್ಯ ಶ್ಲಾಘನೀಯ ಎಂದು ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ಶ್ರೀ ಅನ್ನದಾನೇಶ್ವರ ಮಠದ ಮಹಾದೇವ ಸ್ವಾಮಿಗಳು ಮಾತನಾಡಿ, ಕಲಾವಿದರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕೆಲಸ ಬಹುದೊಡ್ಡದು. ನಮ್ಮ ಕುಕನೂರು ತಾಲೂಕಿನ ರೆಹಮಾನಮ್ಮ ಕಲ್ಮನಿ, ಬಾಬಣ್ಣ ಕಲ್ಮನಿ, ಶಿವಕುಮಾರ ಭಜಂತ್ರಿ ಮಹಾನ್ ಕಲಾವಿದರು. ಇಡೀ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿ ಅನೇಕ ಶಿಕ್ಷ ಬಳಗವನ್ನ ಹೊಂದಿದ್ದಾರೆ. ಇದುವರೆಗೂ ಅಂತವರ ಒಂದು ಸವಿ ನೆನಪಿಗಾಗಿ ಯಾವುದೇ ಮೂರ್ತಿಯಾಗಲಿ ಏನೂ ಪ್ರತಿಷ್ಠಾಪನೆ ಮಾಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮಂಡಲಗಿರಿಯವರ ಒಂದು ಆದರ್ಶವನ್ನ ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಆಗದಿದ್ದರೂ ಸಣ್ಣ ಪ್ರಮಾಣದಲ್ಲಿ ಆದರೂ ಮೂರ್ತಿಯನ್ನ ಮಾಡುತ್ತೇವೆ ಎಂದರು. ನಾಟಕ ಕಂಪನಿ ಜೀವನ ತುಂಬಾ ಕಷ್ಟದ ಜೀವನ. ನಾಟಕದಲ್ಲಿ ಕೆಳಗೆ ಬಿದ್ದಾಗ ಕುಗ್ಗದೆ, ಹೆದರದೆ ನಾಟಕ ಕಂಪನಿಯನ್ನ ಮುನ್ನಡೆಸುತ್ತಾ ಇಡೀ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿದ ಕೀರ್ತಿ ವೀರಯ್ಯ ಹಿರೇಮಠ ಅವರಿಗೆ ಸಲ್ಲುತ್ತದೆ. ಅವರ ಕಲೆ, ಶ್ರದ್ಧೆ, ಕ್ರಿಯಾಶಕ್ತಿ ಇಂದು ಅವರ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಸಾಧ್ಯವಾಗಿದೆ. 70 ರಿಂದ 80 ಕೆಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಬರೀ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬಿಡುವುದಲ್ಲ, ಅವರ ಬಗ್ಗೆ ಪುಸ್ತಕ ಮಾಡಿ ಅದಕ್ಕೆ ಏನು ಬೇಕಾದರೂ ಸಹಕಾರ ನಾನು ಮಾಡುತ್ತೇನೆ ಎಂದರು. ಶರಣಪ್ಪ ಗೌಡ್ರು, ಹೊರಪೇಟೆ ಗ್ರಾಮದ ಹಿರಿಯರು, ಪ್ರೇಮಗುಳೇದ ಗುಡ್ಡ, ಹಂಚಾಳಪ್ಪ ಮಾಸ್ತರ್, ತಳವಾರ್ ಬಸವರಾಜ ಬಿನ್ನಾಳ ಕವಿಗಳು, ಡಾಕ್ಟರ್ ಜಂಬಣ್ಣ ಅಂಗಡಿ, ಶೇಖ್ ಮಾಸ್ತರ್ ನಾಟಕ ಅಕಾಡೆಮಿ ಅಧ್ಯಕ್ಷರು ಸಿದ್ದು ನಾಲತ್ವಾಡ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಿರೇಮಲ್ಲನಕೇರಿ ಶ್ರೀಗಳು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ಗಂಗಮ್ಮ ವೀರಯ್ಯ ಹಿರೇಮಠ ವಹಿಸಿದ್ದರು. ಈ ಸಂದರ್ಭದಲ್ಲಿ ವೀರಪ್ಪ ಬಿಸನಹಳ್ಳಿ ಗುತ್ತಿಗೆದಾರರು, ವೀರನಗೌಡ ಹೊನ್ನಪ್ಪ ಗೌಡ್ರು, ಹನುಮಂತಪ್ಪ ಉಪ್ಪಾರ್, ಐಟಿಐ ಸಿದ್ದಪ್ಪ, ಪ್ರವೀಣ್ ಹಿರೇಮಠ, ಅಂದಪ್ಪ ಮಾದೇನೂರ್, ಲಿಂಗನಗೌಡ ಹೊರಪೇಟೆ, ಸಿದ್ದಪ್ಪ ಡಿಗ್ರಿ, ಭೀಮರೆಡ್ಡಿಯಪ್ಪ ಕರಮುಡಿ, ಮಲ್ಲಯ್ಯ ಗದುಗಿನ್, ವೀರನಗೌಡ ತೊಂಟಗಟ್ಟಿ, ಹನುಮಂತ ಮಾಸ್ತರ ಕೊಣಾರಿ, ಹುಚ್ಚೀರಪ್ಪ ತಳವಾರ, ವೆಂಕಟೇಶ್ ಇಳಿಗೇರ್, ಪ್ರಕಾಶ್ ಗೌಡ ಹರಪೇಟೆ, ಸುರೇಶ್ ದಳವಾಯಿ, ಕಳಕಪ್ಪ ಬೆಣ್ಣಾಳ್, ವೀರಣ್ಣ ಹಡಪದ್, ಸಿದ್ದನಗೌಡ ಪ್ರೋಪಾಟೀಲ್, ವೀರಣ್ಣ ಕೋಣರಿ ಹಾಗೂ ನಾಟಕ ಮಂಡಳಿಯ ಕಲಾವಿದರು, ಗ್ರಾಮದ ಹಿರಿಯರು, ಅಕ್ಕ ತಂಗಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರ್. ಎಲ್ಲದಕ್ಕೂ ಒತ್ತಡ ಹಾಕ್ಬೇಕು. ಹೋಗಿ ಸರ್ಕಾರದನ್ನ ತೋರ್ಸ್ಬೇಕು. ಈ ಸೆಣೆ ಅದನ್ನ, ಪಂಡಿತದನ್ನ, ನಾಟಕ ಆಡ್ತಾನ, ಪಾತ್ರ ಮಾಡ್ಯಾನ ತೋರ್ಸ್ಬೇಕು. ತೋರ್ಸಿದ್ರು ಕೊಡಗಲ್ಲ.
ಮತ್ತೆ ಯಾವ ಮೂಲೆಗೆ ಇರ್ತಾನ ಅವ್ನು ಕರ್ಕೊಂಬಂದು ಪರಿಸ್ಥಿತಿ ಕೊಟ್ಟು ನಿಲ್ಲಿಸ್ಬಿಟ್ಟು ಇವತ್ತಿನ ಸರ್ಕಾರಗಳು ರಾಜಕಾರಣಿಗಳು ವ್ಯವಸ್ಥೆ ಏನಾಗಿದೆ? ಗಬ್ಬೆದ್ದು ಹೋಗಿದೆ. ಏನಾಗಿದೆ? ಗಬ್ಬೆದ್ದು ಹೋಗಿದೆ. ಪ್ರತಿಭಾವಂತರಿಗೆ, ಪ್ರಾಮಾಣಿಕರಿಗೆ, ನಿಜವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ, ಕಲಾವಿದರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳು ಇವತ್ತಿನ ರಾಜಕಾರಣದಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಹೇಳಿದಲ್ಲ, ವ್ಯವಸ್ಥೆಗಳು ಕೆಟ್ಟ ಹಾಳಾಗಿ ಹೋಗಿವೆ, ವ್ಯವಸ್ಥೆಗಳು ಜಂಗಿಡಿದು ಹೋಗಿವೆ. ಅದಕ್ಕೆ ಇವತ್ತು ಯಾವ ಸಾಧ್ಯವಿಲ್ಲ. ನನ್ನ ಹತ್ರ ಮಹಾಶ್ರಮೆಯಿಂದ ನಾನು ಒಂದೇ ಒಂದು ಊಟ ಕೊಡ್ತೀನಿ ಅದಕ್ಕೆ ಇಲ್ಲ, ನಿನ್ನ ಸಾಕಷ್ಟು ಊಟ ಮಾಡಿ ನಾನು ಹೇಳಿ ನಾನು ಇವತ್ತು ನೀನು ಹೋಳಿಗೆ ಊಟ ಮಾಡಿ ಕಳಿಸ್ತಾನೆ ಪಾಪಡ ಬಡಗಲ್ಲ ಅಂತ ಹೇಳಿದೆ. ಒಂದು ಸರಿ ಹೋಳಿಗೆ ಊಟ ಕೊಡಿಸಿದೆ, 10 ಸಾರಿ ಹೇಳ್ತದೆ ನಾನು, ಬ್ರದರ್ ಹೋಳಿಗೆ ಊಟ ಕೊಡಿಸ್ಬಿಡ ನಂಗೆ, ಬ್ರದರ್ ಹೋಳಿಗೆ ಊಟ ಅದೊಂದು 10,000 ಸರಿ ಊಟ ಮಾಡಿ ನಾನು ಬೆಂಗಳೂರು ಪೇಪರ್ ವ್ಯಾಲ್ಯೂಯೇಷನ್ ಹೋದಾಗ ನಮ್ಮ ಲಾಜ್ ಶ್ರೀಲಾಜ್ ಅವನು ಗುಬ್ಬಿರನ್ ಥಿಯೇಟರ್ ಮುಂದೆ ಬೆಂಗಳೂರು ಊಟ ಬಹಳ ಬೇಜಾರಾಗಿಬಿಡ್ತ ಒಂದು 2 ದಿನದಾಗ. ಇವಾಗ ಕಂಪ್ನಿ ಒಳಗೆ ಏನೋ ಗ್ಯಾರಂಟಿ ಬಂದ ಅಂತ ಹೇಳಿ ನಾವು ವ್ಯಾಲ್ಯೂಯೇಷನ್ ಮಾಡೋವರೆಗೆ 15 ದಿವಸ ಇವರೇನ ಈ ಬೋರ್ಡಿಂಗ್ ಇರ್ತಲ್ಲ, ನಾಟಕ ಬೋರ್ಡಿಂಗ್ ದಿನ ಅವ್ರು ಹೊಡಿಕೊಂಡು ಬರೋದು ನಾನು. ಇಷ್ಟು ನಾವು ಹೇಳಕತ್ತೀವಿ, ನಾವು ಆ ಮೂರ್ತಿ ಮಾಡ್ತೀವಿ, ನಾವು ಈ ಮೂರ್ತಿ ಮಾಡ್ತೀವಿ ಅಂತ ಹೇಳಕತ್ತೀವಿ. ನಮ್ ಕೈಲಿ ಮಾಡ್ಲಿಕ್ಕೆ ಆಗುವಲ್ದು. ಆದ್ರೆ ಮಡ್ಲಿಗೇರಿಯವರು ನೀವು ಬರೀ ಹೇಳಲ್ಲ, ಮಾಡಿ ತೋರಿಸಿರಿ. ಮುಂದಿನ ದಿನಮಾನದೊಳಗ ರೇಮಾನವಂದಾಗ್ಲಿ ಬಾಬಣ್ಣಂದಾಗ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮ್ ಕೊಕ್ನೊಳಗ ನಾವು ಅಭಿಮಾನಿ ಬಂದಿರೋದಲ್ಲ, ನೀವ್ ಹೆಂಗ ಅಷ್ಟು ಅಭಿಮಾನ ವೀರೇನ್ ಬಗ್ಗೆ ಐತಿ, ನಮಗೂ ಅಷ್ಟು ಅಭಿಮಾನ ಐತಿ. ಮೊದ್ಲು ರೇಮಾನವನ್ ಬಗ್ಗೆ, ಶಿವಕುಮಾರ್ ಭಜೇಂದ್ರಿ ಬಗ್ಗೆ, ಬಾಬನ ಬಗ್ಗೆ ಐತಿ. ಅವ್ರ ಮೂರೊಳಗೆ ಒಬ್ರು ಯಾರ್ದಾರ ಸಣ್ಣದರ ಮೂರ್ತಿ, ನೀವು 1000 ರೂಪಾಯಿ ಖರ್ಚು ಮೂರ್ತಿ ಮಾಡಿರಂದ್ರೆ 100 ರೂಪಾಯಿ. ಮಂಡಲಗಿರಿಯ ಎಲ್ಲ ಕಲಾಭಿಮಾನಿಗಳಿಗೂ, ಸದ್ಭಕ್ತರಿಗೂ, ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ನಾನು ಪ್ರೇಮಾ ಗುಡಿಗುಡ್ಡ ಅಂತ, ನಾವು ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಕಂಪನಿ ಮಾಲೀಕರಾದಂಥ ಆಶಾಪುರ ಕಂಪನಿ ರಾಯಚೂರು ಜಿಲ್ಲೆ, ನಾನು ಕಪ್ಪಣಿ ಒಡತಿ. ನಾನು ನಮ್ಮ ವೀರಜ್ಜನವ್ರದ್ದು ಕಾರ್ಯಕ್ರಮ ಪ್ರತಿಷ್ಠಾನ ಆಯ್ತಂತ ಸುದ್ದಿ ಕೇಳಿ ನಮ್ಮ ಸರ್ ಮಾಜಿ ಅಕಾಡೆಮಿ ಅಧ್ಯಕ್ಷರಾದಂಥ ನಮ್ಮ ಶೇಖ್ ಮಾಸ್ತರ್ ಅವರು ಹೇಳಿದಾಗ ಅವ್ರ ಜೊತೆಗೆ ನಾನು ಬಂದಿದ್ದೇನೆ. ಇಂಥ ವೈಭವ ನಾನು ಎಲ್ಲಿ ನೋಡಿರಲಿಲ್ಲ. ನಿಜವಾಗಲೂ ನಮ್ಮ ವೇದ ಮಂಡ್ಲಿಗಿರಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯ ಕಲಾವಿದ, ರಂಗಭೂಮಿಯ ಖ್ಯಾತ ನಟರಾಗಿದ್ದಂಥ ದಿವಂಗತ ವೇದಮೂರ್ತಿ ಶ್ರೀ ವೀರಯ್ಯ ಹಿರೇಮಠ ಅವರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಗ್ರಾಮದ ಗುರು ಹಿರಿಯರು ಸೇರಿ ಈ ಒಂದು ವೀರೇಶ್ವರ ಹವ್ಯಾಸಿ ಕಲಾವಿದರ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ದಿವಂಗತ ವೀರಯ್ಯ ಹಿರೇಮಠ ಅವರು 1993ರಲ್ಲಿ ಶ್ರೀ ಗುರು ತೋಂಟದಾರ್ಯ ನಾಟ್ಯ ಸಂಘ ಎಂಬ ನಾಟಕ ಕಂಪ್ನಿಯನ್ನು ಹುಟ್ಟುಹಾಕಿ ಅದನ್ನು ಸತತ 30-35 ವರ್ಷಗಳ ಕಾಲ ನಾಡಿನಾದ್ಯಂತ ಗುರುಗಳು, ವೃತ್ತಿಯಲ್ಲಿ ಮಠಾಧೀಶರು. ಆಮೇಲೆ ಇವರು ರಂಗಭೂಮಿಯ ಒಂದು ಕಲಾವಿದರಾಗಿ ಸುಮಾರು ಒಂದು 20 ವರ್ಷದಿಂದ ಕಲಾ ಸೇವೆಯನ್ನು ಮಾಡುತ್ತಾ ಇವರಿಗೆ ಒಂದು ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ತು. ಇವತ್ತೊಂದು ಇವರು ಒಂದು ಮರೆಯಲಾಗದ ಮಾಣಿಕ್ಯ ಅಂತ ಹೇಳಿ ನಮ್ಮ ಒಳ್ಳೆಯ ಕಲಾವಿದರು. ಏನು ಅವ್ರ ನಾಟಕ ಸಂಘದಲ್ಲಿ ಸಾಕಷ್ಟು ನಾವು ಪ್ರೋತ್ಸಾಹ ಸ್ವೀಕಾರ ಮಾಡಿರತಕ್ಕಂಥದ್ದು. ಅದಕ್ಕೆ ಅವರು ಭಾಳ ಒಂದು ಸ್ನೇಹ ಸಂಘ ಜೀವಿಗಳು, ಒಳ್ಳೆ ವೃತ್ತಿ ಕಲಾವಿದರು. ಆಮೇಲೆ ಒಂದು ಸಂಘ ಕಟ್ಟಿ ಇಡೀ ನಮ್ಮ ಕರ್ನಾಟಕ ವ್ಯಾಪ್ತಿಯಾಗಿ ಹೆಸರು ಪಡೆದಿರ್ತಕ್ಕಂಥವ್ರು, ಮಂಡಿಗೇರಿ ಹೆಸರು ತಂದಾರೆ. ಅದು ಭಾಳ ಪ್ರಾಮುಖ್ಯ ಅಂತ ಒಂದು ಕಲಾರತ್ನ ನಮ್ಮ ಭಾಗದಾಗ ಹುಟ್ಟೋದು ಭಾಳ ಅಪರೂಪ. ಕುಮಾರಜ್ಜ ನಾಟಕ ಕಂಪನಿಯವ್ರು ಯಾರು ಬರ್ಲಿಕ್ಕೆ ಹೊಟ್ಟೆ ಹೊತ್ತು ನೀನ ಬಂದು ನನಗೆ ಇಡೀ ಮಣ್ಣು ಹಾಕಬೇಕು ನೀನು ಅಂತಿದ್ರು. ಅಷ್ಟು ಹೃದಯದ ಮಾತು, ಅಂತರಾಳದ ಮಾತನ್ನ ಇವತ್ತು ನೆನಪಿಸ್ಕೋಬೇಕಾಗ್ಯದ. ಅವರು ಮಾಡಿದಂತ ಎಲ್ಲರಿಗಿಂತ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಇನ್ನು ಒಂದು ಕೆಲಸ ಮುಂದಿನ ಏನು ಮಾಡುವಂತ ವ್ಯವಸ್ಥೆ ಇವತ್ತು ನಮ್ಮ ಸರ್ ಹೇಳಿದ್ರು. ಆದ್ರೆ ಪೂಜ್ಯರ ಒಂದು ಮಾತುಗಳನ್ನು ಒಪ್ಕೊಂಡ್ರು, ನಾನು ಲಕ್ಷ್ಯ ಕೊಡ್ತೀನಿ ಅಂತ. ನಿಜವಾಗಿಯೂ ಸ್ವಾಮೀಜಿಗಳು ಯಾರಿಗೂ ಕೊಡಂಗಿಲ್ಲ, ಭಕ್ತ ಹೋಗ್ತಾರೆ. ಆದ್ರೆ ಅವ್ರು ಹೇಳಿದ್ದು ಬಹಳ ಸ್ತುತ್ಯವಾದಂತ ಒಂದು ಕೆಲಸ. ಇವತ್ತು ಸ್ಥಾಪನೆ ಮಾಡಿ ನಮ್ಮೂರಿನ ಒಂದು ಹೆಮ್ಮೆಯನ್ನು ಹೆಚ್ಚಿಸಿದಂಥ ನಮ್ಮೂರಿನ ಎಲ್ಲರಿಗೂ ನಾನು
ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಹಾಗೇನೆ ವೀರಯ್ಯಜ್ಜ ಹೆಂಗಿದ್ದ ಅಂತಂದ್ರೆ ಎಲ್ಲರನ್ನೂ ಬೈತಿದ್ದ ಆತ, ಯಾರನ್ನೂ ಬಿಡ್ತಿದ್ದಿಲ್ಲ. ಬೈಯೋದು ಹೆಂಗಿತ್ತಂದ್ರೆ ಅದು ಈ ಹೊಕ್ಕದ ಕೆಳಗನ ಇರ್ತಿದ್ವು ಶಬ್ದ, ಅವೇನು ಮ್ಯಾಲ ಇರ್ತಿದ್ದಿಲ್ಲ. ಆದ್ರೆ ಆತ ಎಲ್ಲರ ಮನಸ್ಸಿಗೆ ಗೆದ್ದಿದ್ದ, ಯಾರು ಒಂದಿನೂ ತಪ್ಪು ತಿಳ್ಕೊಳ್ಳಿಲ್ಲ ಆತನ. ಆದ್ರ ಇವತ್ತನ್ನ ಅದನ್ನ ಈ ಒಂದು ಸಮಾರಂಭದೊಳಗೆ ನಾನು ಎಲ್ಲರೂ ಮಾತಾಡೋದು ನೋಡಿ, ಶೇಖರ್ ಸರ್ ಮಾತಾಡೋದು ನೋಡಿ, ಹಂಚಳಪ್ಪ ಸರ್ ಮಾತಾಡೋದು ನೋಡಿದೆ. ಆತನ ಒಡನಾಡಿಗಳವರು ನಮಗೂ ಬಹಳ ಒಡನಾಡಿ. ಹೆಂಗಂದ್ರೆ ನಮ್ಮ ಮನೆ ಹತ್ರನ ಮತ್ತು ನಮ್ಮ ಮನೆ ಗುರುಗಳು ಬೇರೆ. ಅದು ಹಿಟ್ಟು ನಿಡ್ಸೊಳಗೆ ಬರ್ತಿದ್ದ. ನಾನು 3ನೇ ಕ್ಲಾಸ್ ಇದ್ದೆ. ಒಂದು ಸಂದರ್ಭ ಹೇಳ್ತೀನಿ, ನಾನು ಅಭಿಷೇಕ ಮಾಡ್ಸಕ್ಕೆ ಅಂತೂ ಯಾರೂ ಅಲ್ಲ. ನಿಮಗೂ ಸಹ ಇಡೀ ಮಂಡಲಗಿರಿಯ ಜನತೆಗೆ ಇಂಥ ಜಾತ್ರೆಯನ್ನು ಮಾಡಿದ್ದೀರಿ ಅಂದಮೇಲೆ ನಿಮ್ಮೆಲ್ಲರಿಗೂ ಶರಣಾರ್ಥಿ, ಅನೇಕ ಶರಣಾರ್ಥಿ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೂ ಅವ್ರಿಗೂ ಭಾಳ ಒಡನಾಟಿ. ಸಿದ್ಧ ಬಂದು ಕಾಲು ಹಿಡ್ಕೊಳ್ಳೆ ನಂದು ಅಂತಿದ್ದ. ಯಾಕಪ್ಪ ಅಂದ್ಕೊಳ್ಳಿ, ನಿಮ್ಮ ಮನೆ ಗುರುಗಳು ನಾವು ಅಂತಿದ್ರು. ಅವ್ರು ನಿಜವಾಗ್ಲೂ ನಮ್ಮ